ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಕನ್ನಡ 360 ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಸೊ ಎಷ್ಟು ದಿನ ಅದು ಗೃಹಲಕ್ಷ್ಮಿ ಹಣ ಸಿಕ್ಕಿಲ್ವಾ? ಈ ಬಾರಿ ಒಟ್ಟಿಗೆ ಸಿಗುತ್ತಂತೆ. ನಿಮ್ಗೆ ಏನಾದರೂ 4 ಕಂತು ಹಣ ಸಿಕ್ಕಿಲ್ಲ ಅಂದರೆ ಒಟ್ಟಿಗೆ 8,000ನ ನಿಮ್ಮ ಖಾತೆಗೆ ಜಮಾ ಮಾಡ್ತಾರಂತೆ. ಸೊ ಏನಪ್ಪ ಈ 8,000 6,000 ಕತೆನ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಮಗೊಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋನ ಮಾಡೋಕ್ಕೆ. ಏನಂದರೆ ಡಿಸೆಂಬರ್ 31ರ ಒಳಗೆ ಯಾರ್ಯಾರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಹಾಗೆ ಇಲ್ಲ. ಯಾಕಂದರೆ ಡಿಸೆಂಬರ್ 31ರ ಒಳಗೆ ಎಲ್ಲ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಲಿದೆ. ಏನಾದ್ರು ನಿಮಗೆ ಬರೀ 1 ಕಂತಿಂದ ಹಣ ಜಮಾ ಆಗಿದ್ದರೆ ನಿಮಗೆ ಡಿಸೆಂಬರ್ 31ರ ಒಳಗೆ ನಿಮಗೆ 6,000 ರೂಪಾಯಿ ಹಣನ ಜಮಾ ಮಾಡ್ತಾರೆ. ನಿಮ್ಗೇನಾದರೂ ಫಸ್ಟ್ ಕಂತಿನ ಹಣ ಬಂದಿಲ್ಲ ಅಂದರೆ 8,000 ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ತಿಳಿಸಿದ್ದಾರೆ. ಇಷ್ಟು ಜನರಿಗೆ ಇನ್ನೂ ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಅನ್ನೋದಕ್ಕೇನು ಒಂದು ಕರ್ನಾಟಕ ಸರ್ಕಾರ ಉತ್ತರನ ಹೇಳಿದೆ. ಕರ್ನಾಟಕ ಸರ್ಕಾರ ನೀಡಿರುವ ಇನ್ಫಾರ್ಮೇಷನ್ ಪ್ರಕಾರ ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನಾವು ಹಣನ ಹಾಕಿದ್ದೀವಿ. ಬಟ್ 20% ಅಷ್ಟು ಮಹಿಳೆಯರಿಗೆ ಹಣ ಮಾತ್ರ ಇನ್ನೂ ನಮ್ಮ ಕೈಲಿ ಹಾಕೋಕ್ಕೆ ಆಗಿಲ್ಲ. ಅಂದರೆ 100% ಸಕ್ಸಸ್ ಆಗಿ ನಾವು ಹಾಕೋಕ್ಕೆ ಜಮಾ ಮಾಡೋಕ್ಕಾಗಿಲ್ಲ 2,000 ಅಂತ ಮಾಹಿತಿನ ಹೇಳಿದ್ದಾರೆ. ಗೃಹಲಕ್ಷ್ಮಿಯವರ ಖಾತೆಗೆ ಆಧಾರ್ ಸೀಡಿಂಗ್ ಆಗದೇ ಇರೋದು ಒಂದು ಮೇನ್ ಕಾರಣ. ಒಂದು ಟೆಕ್ನಿಕಲ್ ಎರರ್ ಅಂದರೆ ತಾಂತ್ರಿಕ ದೋಷ ಇರ್ಬೋದು, ಒಂದು ಸರ್ವರ್ ಬಿಸಿ ಬಂದಿರ್ಬೋದು, ಅಥವಾ ಮತ್ತೊಂದು ಒಂದು ಟೆಕ್ನಿಕಲ್ ಎರರಿಂದ ಇಷ್ಟೆಲ್ಲ ತೊಂದರೆಯಿಂದ ನಾವು ಹಣನ ಜಮಾ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ನೀವೇನಾದರೂ ಇನ್ನು ಆಧಾರ್ಗೆ ಸೀಡಿಂಗ್ ಮಾಡಿಸಿಲ್ಲ ಅಂದರೆ ಆಧಾರ್ ಸೀಡಿಂಗ್ನ ಮಾಡಿಸಿ. ಮತ್ತು ಇನ್ನು ಬೇಜಾರು ಮಾಡ್ಕೊಳ್ಳೋದು ಬೇಡ. ಡಿಸೆಂಬರ್ 31ರೊಳಗೆ ನಿಮಗೇನಾದರೂ ಹಣ ಬಂದಿಲ್ಲ ಅಂದರೆ ಬರುತ್ತೆ ಅನ್ನೋ ಒಂದು ಭರವಸೆನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಕೂಡ ಮಾಡಿ ಆದಷ್ಟು, ಸೊ ದಟ್ ಅವ್ರಿಗೂ ಗೊತ್ತಾಗುತ್ತೆ ಏನೇನೆಲ್ಲ ಗೃಹಲಕ್ಷ್ಮಿದು ಅಪ್ಡೇಟ್ಸ್ ಇದೆ ಅಂತ. ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.